ಇವತ್ತು ನಮ್ಮ ಕೇಂದ್ರ ಗೃಹ ಸಚಿವರು ಹುಬ್ಬಳ್ಳಿಗೆ ಆಗಮಿಸಿದ್ರು. ಮೊನ್ನೆ ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ಅವ್ರ ಗಮನಕ್ಕೆ ತರಬೇಕಾಯಿತು, ತೊಗೊಂಡು ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ಅದರಿಂದ ಅವ್ರಿಗೂ ಕೂಡ ಸಂಪೂರ್ಣ ಮಾಹಿತಿ ಇದೆ. ಅವರು ಕೂಡ ನಿಮ್ಮ ದುಃಖದಲ್ಲಿ ನಾನು ಇದ್ದೇನೆ, ಧೈರ್ಯವಾಗಿರು, ನ್ಯಾಯ ಸಿಗ್ತೈತೆ ಅನ್ನೋ ಮಾತು ಕೂಡ ಅವರು ಭರವಸೆ ಕೊಟ್ಟರು. ಕೆಲವೊಂದು ಅಂಶಗಳನ್ನು ಅವ್ರ ಗಮನಕ್ಕೆ ತರೋದಿತ್ತು. ನನ್ನ ಮಗಳ ಹತ್ಯೆ ಪ್ರಕರಣಕ್ಕೆ ಮತ್ತು IPC ಸೆಕ್ಷನ್ನಲ್ಲಿ ಕೆಲವೊಂದು ಸೆಕ್ಷನ್ಗಳನ್ನು ಚೇಂಜ್ ಮಾಡಬೇಕಾಯ್ತು, ಸಜಾಗಳನ್ನು ಚೇಂಜ್ ಮಾಡಬೇಕಾಯ್ತು. ಅದು ಕೂಡ ನಾನು ಅವರಿಗೆ ಕಾಪಿ ಕೊಟ್ಟಿದ್ದೀನಿ. ಹೀಗಾಗಿ ಅದನ್ನು ಕೂಡ ಅವ್ರ ಗಮನಕ್ಕೆ ತೊಗೊಂಡು ಬಂದು ಈಗಾಗಲೇ ನಮ್ಮ ಮಗಳ ಹೆಸರಲ್ಲೇ ಕೂಡ ಒಂದು ಕಾಯ್ದೆ ತೊಗೊಂಡು ಬರಬೇಕನ್ನೋ ಬೇಡಿಕೆ ಕೂಡ ಅವರಲ್ಲೇ ಇಟ್ಟಿದ್ದೀನಿ. ಚೆನ್ನಾಗಿತ್ತು. ಅವರು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಫಾಸ್ಟ್ಯಾಗ್ ಕೋರ್ಟ್ ಮಾಡಿದೆ ಅಂತೂ ಕೂಡ ಮಾಹಿತಿ ಪಡ್ಕೊಂಡ್ರು. ನಾನು ಕೂಡ ಹೇಳಿದೆ, ಅದ್ರ ಜೊತೆ CID ಕೊಟ್ಟಿದ್ದಾರೆ ಅಂತೂ ಹೇಳಿದೆ. ನಿಮಗೆ ತೃಪ್ತಿ ತಂದಿದೆ ಅಂತಂದರು. ಈಗ CIDದವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಂತೂ ಕೂಡ ಹೇಳಿದೆ. ಅದಕ್ಕೆ ಇನ್ ಕೇಸ್ ಆಫ್ ಏನಾದರೂ ನಿನಗೆ ಆ ರೀತಿ ಸಂಶಯ ಇದ್ದರೆ ನೀನು ನಮ್ಮ ಜೊತೆ ಸಂಪರ್ಕ ಮಾಡು. ನಾನು CIDಗೆ ರಾಜ್ಯ ಸರ್ಕಾರ ವಹಿಸಿದರೆ, CBIಗೆ ವಹಿಸಿದರೆ ನಾನು ಅದನ್ನು ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ನಾನು ನಿಮಗೆ ನ್ಯಾಯ ಕೊಡಿಸ್ತೇನೆ ಅನ್ನೋ ಮಾತು ಕೂಡ ಹೇಳಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.